ಜೀವನ ಕಟ್ಟಿಕೊಟ್ಟವರ ಜೀವ ನುಂಗಿದ ಹೆಮ್ಮಾರಿ, ರಾಜಕೀಯ ದಾಳಕ್ಕೂ ಪ್ರಾಣ ಬಿಟ್ಟ ಶಿಕ್ಷಕರು, ನೂರಾರು ಸಾವು ನೋವು. ಇದು ಕೊರೋನಾ ಶಿಕ್ಷಕರನ್ನ ಟಾರ್ಗೆಟ್ ಮಾಡಿರೋ ಸ್ಟೋರಿ. ಅಕ್ಷರ ಕಲಿಸುವಂತ ಶಿಕ್ಷಕರ ಮೇಲೆ ರಕ್ಕಸ ವೈರಸ್ ಅಟ್ಟಹಾಸವನ್ನ ಮೆರೆದಿದೆ. ಇಡೀ ಶಿಕ್ಷಣ ವ್ಯವಸ್ಥೆಯನ್ನೇ ತಲೆ ಕೆಳಗಾಗಿಸ್ಬಿಟ್ಟಿದೆ ಈ ಕೊರೋನಾ. ಸಾಲು ಸಾಲು ಶಿಕ್ಷಕರನ್ನ ಆಪೋಷಣೆ ಪಡಿತಾ ಇದೆ ಈ ಹೆಮ್ಮಾರಿ. ಹಾಗಾದ್ರೆ ರಾಜ್ಯದಲ್ಲಿ ಸಾವನ್ನಪ್ಪಿರುವಂತ ಶಿಕ್ಷಕರ ಸಂಖ್ಯೆ ಎಷ್ಟು? ಅದರಲ್ಲೂ ಈ ಉಪಚುನಾವಣೆ ಸಂದರ್ಭದಲ್ಲಿ ಕರ್ತವ್ಯ ಮೆರೆದಿದ್ರಲ್ಲ, ಆ ಶಿಕ್ಷಕರು ಎಷ್ಟು ಮಂದಿ ಸಾವನ್ನಪ್ಪಿದ್ದಾರೆ? ಈ ಸಾವಿಗೆ ಹೊಣೆ ಯಾರು ಹೊರ್ತಾರೆ? ಹಾಗಾದ್ರೆ ನೋಡಿ, ಶಿಕ್ಷಕರ ಪ್ರಾಣವನ್ನ ಹಿಂಡ್ತಾ ಇದೆ, ಶಿಕ್ಷಕರನ್ನ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟಿದೆ ಈ ಕೊರೋನಾ. ಅದಕ್ಕೆ ಕಾರಣಗಳು ಕೂಡ ಸಾಕಷ್ಟಿದೆ. ಹಂತ ಹಂತವಾಗಿ ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಈಗ ಈ ಸೋಂಕಿತ ಶಿಕ್ಷಕರ ಸಾವಿನ ಲೆಕ್ಕ ಏನಿದೆ ಅದು ಬೆಚ್ಚಿ ಬೀಳಿಸ್ತಾ ಇದೆ. ಇನ್ನು ಉಪಚುನಾವಣೆ ಬಗ್ಗೆ ನಾನು ಪ್ರಸ್ತಾಪ ಮಾಡಿದೆ. ಹಾಗಾದ್ರೆ ಉಪಚುನಾವಣೆ ಅಂತ ಜಿದ್ದಿಗೆ ಬಿದ್ದು ಮಾಡಿದವರು ಈ ರಾಜಕೀಯ ಪಕ್ಷದವರು, ರಾಜಕೀಯ ಮುಖಂಡರು, ಅವ್ರಿಗೇನ್ ಸಮಸ್ಯೆ ಆಗ್ಲಿಲ್ಲ. ಆದ್ರೆ ಉಪಚುನಾವಣೆ ಸಂದರ್ಭದಲ್ಲಿ ನೋಡಿ, ತಮ್ಮ ಕರ್ತವ್ಯ ನಿಷ್ಠೆಯನ್ನ ಮೆರೆದಿದ್ರಲ್ಲ ಅಂತ ಶಿಕ್ಷಕರು ಇದೀಗ ಬಲಿಯಾಗಿದ್ದಾರೆ. ಈಗ ಕೊರೋನಾ ಕಟ್ ಹಾಕೋದಕ್ಕೆ ಹೋಗಿ ಸತ್ತವರೆಷ್ಟು? ಹಾಗಾದ್ರೆ ನ್ಯೂಸ್ 18 ನಲ್ಲಿ ಶಿಕ್ಷಕರ ಕುಟುಂಬದ ಕಣ್ಣೀರ ಕಥೆಗಳನ್ನ ನಾವು ತೋರಿಸ್ತೀವಿ. ಈಗ ಎಷ್ಟೋ ಜನ ಮನೆ ಜವಾಬ್ದಾರಿ ವಹಿಸಿಕೊಂಡವರು, ಮನೆ ಯಜಮಾನ ಸ್ಥಾನದಲ್ಲಿ ಇದ್ದವರು ಈಗ ಮೃತಪಟ್ಟಿದ್ದಾರೆ. ನೋಡಿ, ಎಷ್ಟು ಜನ ಆಪೋಷಣ ಪಡ್ಕೊಂಡಿದೆ ಈ ವೈರಸ್ ಅನ್ನೋದಕ್ಕೆ. ಒಟ್ಟು ಸಾವು ಶಿಕ್ಷಕರದ್ದು 746. ಅದರಲ್ಲಿ ಈ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಕೆಲಸ ಮಾಡ್ತಿದ್ದಂಥ ಟೀಚರ್ಸ್ 410 ಇದ್ರೆ, ಗವರ್ಮೆಂಟ್ ಸ್ಕೂಲಲ್ಲಿ ಕೆಲಸ ಮಾಡ್ತಿರುವಂತ ಶಿಕ್ಷಕರು 336 ಜನ ಈ ಕೊರೋನಾದಿಂದಾಗಿ ಮೃತಪಟ್ಟಿದ್ದಾರೆ. ಇನ್ನು ಬೆಂಗಳೂರು ನಗರದಲ್ಲಿ ನಾವು ನೋಡೋದಾದ್ರೆ ಒಟ್ಟು ಶಿಕ್ಷಕರ ಸಾವು 84 ಆಗಿದೆ. ಅದರಲ್ಲಿ ಖಾಸಗಿ ಶಿಕ್ಷಕರು 43 ಆದ್ರೆ, ಸರ್ಕಾರಿ ಶಾಲೆಯಲ್ಲಿ ಈ ಶಿಕ್ಷಕರ ಕೆಲಸ ಮಾಡ್ತಾ ಇದ್ದವರು 41 ಮಂದಿ ಮೃತಪಟ್ಟಿದ್ದಾರೆ. ಇದು ಬೆಂಗಳೂರದ್ದಾಯ್ತು ಅಂಕಿಅಂಶ. ಇನ್ನು ಬೀದರ್ನಲ್ಲಿ ನಾವು ನೋಡೋದಾದ್ರೆ ಒಟ್ಟು 83 ಜನ ಮೃತಪಟ್ಟಿದ್ದಾರೆ ಶಿಕ್ಷಕರು. ಅದರಲ್ಲಿ ಪ್ರೈವೇಟ್ ಸ್ಕೂಲ್ನಲ್ಲಿ ಕೆಲಸ ಮಾಡ್ತಿದ್ದಂತ 23, ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ 60 ಶಿಕ್ಷಕರು ಸಾವನ್ನಪ್ಪಿದ್ದಾರೆ. ಇದು ಬೀದರ್ನ ಲೆಕ್ಕ. ಇನ್ನು ವಿಜಯಪುರದಲ್ಲಿ ಟೋಟಲ್ ಆಗಿ 64 ಜನ ಶಿಕ್ಷಕರು ಮೃತಪಟ್ಟಿದ್ರೆ, ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದವರು 25 ಜನ, ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಂತ 39 ಶಿಕ್ಷಕರು ಮೃತಪಟ್ಟಿದ್ದಾರೆ. ಸೊ ನೀವು ಕಂಪೇರ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ, ಇಲ್ಲಿ ಗವರ್ಮೆಂಟ್ ಸ್ಕೂಲ್ನಲ್ಲಿ ಕೆಲಸ ಮಾಡ್ತಿದ್ದಂತ ಟೀಚರ್ ಸಾವೇ ಜಾಸ್ತಿ ಆಗಿರೋದು. ವಿಜಯನಗರದಲ್ಲಿ ನಾವು ನೋಡೋದಾದ್ರೆ ಹೊಸ ಜಿಲ್ಲೆ, ಅಲ್ಲಿ ಟೋಟಲ್ ಆಗಿ 51 ಶಿಕ್ಷಕರು ಮೃತಪಟ್ಟಿದ್ರೆ, ಖಾಸಗಿ ಶಿಕ್ಷಕರು 33, ಸರ್ಕಾರಿ ಶಿಕ್ಷಕರು 18. ಇನ್ನು ದಾವಣಗೆರೆಯಲ್ಲಿ 42 ಶಿಕ್ಷಕರು ಮೃತಪಟ್ಟಿದ್ದಾರೆ ಕೊರೋನಾದಿಂದಾಗಿ. ಅದರಲ್ಲಿ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಂತ 28, ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಂತ 14 ಶಿಕ್ಷಕರು ಮೃತಪಟ್ಟಿದ್ದಾರೆ. ಇನ್ನು ಚಿಕ್ಕೋಡಿಯಲ್ಲಿ ಟೋಟಲ್ ಆಗಿ 40 ಶಿಕ್ಷಕರು ಮೃತಪಟ್ಟಿದ್ದಾರೆ. ಅದರಲ್ಲಿ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಂತ 18, ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ 22 ಶಿಕ್ಷಕರು ಮೃತಪಟ್ಟಿದ್ದಾರೆ. ಇನ್ನು ಬೆಂಗಳೂರು ಪಕ್ಕದಲ್ಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇದೆ. ಟೋಟಲ್ ಆಗಿ ಅಲ್ಲಿ 38 ಶಿಕ್ಷಕರು ಸಾವನ್ನಪ್ಪಿದ್ದಾರೆ. ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಂತ 28, ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಂತ 10 ಶಿಕ್ಷಕರು ಮೃತಪಟ್ಟಿದ್ದಾರೆ. ಇನ್ನು ಯಾದಗಿರಿ ಜಿಲ್ಲೆಯ ಅಂಕಿಅಂಶ ನೋಡೋದಾದ್ರೆ ಟೋಟಲ್ ಆಗಿ 32 ಶಿಕ್ಷಕರು ಅಲ್ಲಿ ಮೃತಪಟ್ಟಿದ್ದಾರೆ ಕೊರೋನಾ ಬಂದ ಮೇಲೆ. ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಂತ 27, ಇಲ್ಲಿ ಪ್ರೈವೇಟ್ ಸ್ಕೂಲ್ನಲ್ಲಿ ಕೆಲಸ ಮಾಡ್ತಿದ್ದಂತ ಹೈಯೆಸ್ಟ್ ಶಿಕ್ಷಕರು ಮೃತಪಟ್ಟಿರೋದು. ಸರ್ಕಾರಿ ಶಿಕ್ಷಕರು 5 ಮಂದಿ. ಇನ್ನು ಧಾರವಾಡದಲ್ಲಿ ಒಟ್ಟು ಶಿಕ್ಷಕರ ಸಾವಾಗಿದೆ 30 ಕೊರೋನಾ ಬಂದ ಮೇಲೆ. ಅದರಲ್ಲಿ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದ 21, ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಂತ 9 ಶಿಕ್ಷಕರು ಮೃತಪಟ್ಟಿದ್ದಾರೆ. ಇನ್ನು ಕೊಪ್ಪಳದ ಅಂಕಿಅಂಶ ಹೇಳ್ತಾ ಇದೆ 28 ಶಿಕ್ಷಕರು ಟೋಟಲ್ ಆಗಿ ಜಿಲ್ಲೆಯಲ್ಲಿ ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಂತ 21 ಶಿಕ್ಷಕರು, ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ 7 ಮಂದಿ ಶಿಕ್ಷಕರು ಸಾವನ್ನಪ್ಪಿದ್ದಾರೆ. ಇನ್ನು ಬೆಳಗಾವಿಯಲ್ಲಿ ಟೋಟಲ್ ಆಗಿ 22 ಟೀಚರ್ ಸಾವನ್ನಪ್ಪಿದ್ರೆ, ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಂತ 8 ಶಿಕ್ಷಕರು, ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದ 14 ಶಿಕ್ಷಕರು ಕೊರೋನಾದಿಂದಾಗಿ ಮೃತಪಟ್ಟಿದ್ದಾರೆ. ಇನ್ನು ಕಲಬುರಗಿ ಅಂಕಿಅಂಶ ಟೋಟಲ್ ಆಗಿ 22 ಶಿಕ್ಷಕರ ಸಾವಾಗಿದೆ. ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಂತ 12, ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಂತ 10 ಟೀಚರ್ಸ್ ಮೃತಪಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದ ಲೆಕ್ಕ ನೋಡೋದಾದ್ರೆ 21 ಟೋಟಲ್ ಆಗಿ ಶಿಕ್ಷಕರ ಸಾವಾಗಿದೆ ಕೊರೋನಾದಿಂದಾಗಿ. ಅದರಲ್ಲಿ ಖಾಸಗಿ ಶಾಲೆಯಲ್ಲಿ 13, ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದ 8 ಶಿಕ್ಷಕರು ಮೃತಪಟ್ಟಿದ್ದಾರೆ. ಅದೇ ತರ ಕೋಲಾರದಲ್ಲಿ ನೋಡೋದಾದ್ರೆ ಟೋಟಲ್ ಆಗಿ 20 ಶಿಕ್ಷಕರು ಸಾವನ್ನಪ್ಪಿದ್ದಾರೆ. ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದ 6, ಸರ್ಕಾರಿ ಶಾಲೆಯಲ್ಲಿ ಕೆಲಸ ಇನ್ನು ಮೈಸೂರಲ್ಲಿ ಮತ್ತು ಟೋಟಲ್ ಸಾವಾಗಿರೋದು ಶಿಕ್ಷಕರದ್ದು ಕೊರೋನಾದಿಂದಾಗಿ.
ಅದರಲ್ಲಿ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದ 9, ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ 10 ಟೀಚರ್ಸ್ ಕೊರೋನಾಗೆ ಬಲಿಯಾಗಿದ್ದಾರೆ. ಇನ್ನು ಹಾವೇರಿಯಲ್ಲಿ ಟೋಟಲ್ ಆಗಿ 18 ಶಿಕ್ಷಕರು ಸಾವನ್ನಪ್ಪಿದ್ದಾರೆ. ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದ 2 ಟೀಚರ್ಸ್ ಮೃತಪಟ್ಟಿದ್ದಾರೆ. ಇನ್ನು ಗದಗ್ನಲ್ಲಿ ನೋಡೋದಾದ್ರೆ ಟೋಟಲ್ ಆಗಿ 18 ಶಿಕ್ಷಕರು ಸಾವನ್ನಪ್ಪಿದ್ದಾರೆ ಕೊರೋನಾದಿಂದಾಗಿ. ಅದರಲ್ಲಿ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದ 12 ಶಿಕ್ಷಕರು, ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದ 6 ಶಿಕ್ಷಕರು ಮೃತಪಟ್ಟಿದ್ದಾರೆ. ಇನ್ನು ರಾಯಚೂರಿನ ಅಂಕಿಅಂಶ ನೋಡೋದಾದ್ರೆ ಟೋಟಲ್ ಆಗಿ 17 ಶಿಕ್ಷಕರು ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದ 11, ಹಾಗೇನೆ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದ 6 ಟೀಚರ್ಸ್ ಮೃತಪಟ್ಟಿದ್ದಾರೆ. ಇನ್ನು ಚಿಕ್ಕಮಗಳೂರಿನ ಲೆಕ್ಕ ನೋಡೋದಾದ್ರೆ ಕೊರೋನಾ ಬಂದ ಮೇಲೆ 15 ಶಿಕ್ಷಕರು ಮೃತಪಟ್ಟಿದ್ದಾರೆ ಜಿಲ್ಲೆಯಲ್ಲಿ. ಅದರಲ್ಲಿ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದ 6, ಹಾಗೇನೆ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದ 9 ಟೀಚರ್ಸ್ ಮೃತಪಟ್ಟಿದ್ದಾರೆ. ಇನ್ನು ಶಿವಮೊಗ್ಗದ ಲೆಕ್ಕ ನೋಡೋದಾದ್ರೆ 13 ಟೋಟಲ್ ಸಾವಾಗಿರೋದು ಶಿಕ್ಷಕರದ್ದು. ಅದರಲ್ಲಿ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದ 9 ಶಿಕ್ಷಕರು, ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ 4 ಶಿಕ್ಷಕರು ಮೃತಪಟ್ಟಿದ್ದಾರೆ. ಇನ್ನು ಮಧುಗಿರಿಯ ಲೆಕ್ಕವನ್ನ ನಾವು ನೋಡೋದಾದ್ರೆ 13 ಶಿಕ್ಷಕರು ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ 4 ಟೀಚರ್ಸ್, ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ 9 ಟೀಚರ್ಸ್ ಮೃತಪಟ್ಟಿದ್ದಾರೆ. ಇನ್ನು ರಾಮನಗರದ ಲೆಕ್ಕ ಟೋಟಲ್ ಆಗಿ 11 ಶಿಕ್ಷಕರು ಸಾವನ್ನಪ್ಪಿದ್ದಾರೆ ಕೊರೋನಾದಿಂದಾಗಿ. ಅದರಲ್ಲಿ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ 6 ಶಿಕ್ಷಕರು, ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ 5 ಟೀಚರ್ಸ್ ಸಾವನ್ನಪ್ಪಿದ್ದಾರೆ. ಇನ್ನು ಮಂಡ್ಯದಲ್ಲಿ ಟೋಟಲ್ ಆಗಿ ಕೊರೋನಾಗೆ ಬಲಿಯಾದ ಟೀಚರ್ಸ್ ಸಂಖ್ಯೆ 8. ಅದರಲ್ಲಿ ಪ್ರೈವೇಟ್ನಲ್ಲಿ ಕೆಲಸ ಮಾಡ್ತಿದ್ದಂಥ 8 ಶಿಕ್ಷಕರೇ ಸೋಫಾರ್ ಸಾವನ್ನಪ್ಪಿರೋದು. ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಶಿಕ್ಷಕರು ಇಲ್ಲಿ ತನಕ ದೇವ್ರ ದಯೆಯಿಂದ ಅವ್ರಿಗೇನು ಸಮಸ್ಯೆ ಆಗಿಲ್ಲ. ಇನ್ನು ಚಾಮರಾಜನಗರದ ಲೆಕ್ಕ ಹೇಳ್ತಾ ಇದೆ 7 ಮಂದಿ ಶಿಕ್ಷಕರು ಇಲ್ಲಿ ತನಕ ಕೊರೋನಾದಿಂದಾಗಿ ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಂಥ 6 ಶಿಕ್ಷಕರು, ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಂತ 1 ಸಾವನ್ನಪ್ಪಿದ್ದಾರೆ ಅಂತ. ಇನ್ನು ಶಿರಸಿಯ ಲೆಕ್ಕ ನೋಡೋದಾದ್ರೆ ಇಲ್ಲಿ ತನಕ 5 ಟೀಚರ್ ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ 5 ಟೀಚರ್ ಸಾವನ್ನಪ್ಪಿದ್ದಾರೆ. ಇಲ್ಲೂ ಅಷ್ಟೇ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಂತ ಯಾವ ಶಿಕ್ಷಕರು ಇಲ್ಲಿ ಮೃತಪಟ್ಟಿಲ್ಲ. ಇನ್ನು ಕೊಡಗಿನ ಲೆಕ್ಕ ಟೋಟಲ್ ಆಗಿ 5 ಟೀಚರ್ ಸಾವನ್ನಪ್ಪಿದ್ದಾರೆ. ಇಲ್ಲೂ ಅಷ್ಟೇ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಂತ 5 ಟೀಚರ್ಸ್ ಮೃತಪಟ್ಟಿರೋದು. ಇನ್ನು ದಕ್ಷಿಣ ಕನ್ನಡದಲ್ಲಿ ಲೆಕ್ಕ ನೋಡೋದಾದ್ರೆ ಇಲ್ಲಿ ಕಂಪ್ಯಾರಿಟಿವ್ಲಿ ಕಡಿಮೆ. ಯಾಕಂದ್ರೆ ಇಡೀ ಜಿಲ್ಲೆಯಲ್ಲಿ ಕೊರೋನಾದಿಂದಾಗಿ ಮೃತಪಟ್ಟ ಶಿಕ್ಷಕರ ಸಂಖ್ಯೆ ಎಷ್ಟು ಅಂದ್ರೆ ಒಂದೇ, ಅದು ಪ್ರೈವೇಟ್ ಸ್ಕೂಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ 1 ಟೀಚರ್. ಇದೇ ವಿಚಾರವಾಗಿನೇ ಪಿನ್ ಟು ಪಿನ್ ಮಾಹಿತಿಯನ್ನು ಕೊಡ್ತೀವಿ ಒಂದು ಬ್ರೇಕ್ ಆದ್ಮೇಲೆ.